ಮನೆ ಕೆಲಸ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಕಾಯ್ದೆ ರೂಪಿಸಲು ಕರ್ನಾಟಕ ಸರ್ಕಾರ 2 ಕರಡುಗಳನ್ನು ಪ್ರಕಟಿಸಿದೆ. ಕರ್ನಾಟಕ ಮನೆ ಕೆಲಸ ಕಾರ್ಮಿಕರ ಕಾಯ್ದೆ 2025 ಕರಡನ್ನು ಸರ್ಕಾರ ಪ್ರಕಟಿಸಿದೆ. ಕಾಯ್ದೆ ರಚನೆ ಹಾಗೂ ನಿಯಮಗಳಲ್ಲಿ ಆಕ್ಷೇಪಣೆ, ಸಲಹೆಗಳಿದ್ದಲ್ಲಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. 30 ದಿನಗಳ ಒಳಗೆ ಸಲ್ಲಿಸಲು ಡೆಡ್ಲೈನ್ ನೀಡಲಾಗಿದೆ. ಜಿಬಿಎ ವ್ಯಾಪ್ತಿಯಲ್ಲಿ ಇಂದಿನಿಂದ ಬೆಸ್ಕಾಂ ಮೀಟರ್ ಅಳವಡಿಕೆ ಕೆಲಸ ಆರಂಭವಾಗಿದೆ. ಏಪ್ರಿಲ್ ತಿಂಗಳಿನಿಂದ ಸಾವಿರಾರು ಅರ್ಜಿಗಳು ವಿಲೇವಾರಿ ಆಗಿರಲಿಲ್ಲ. ಇಂದಿನಿಂದ ಬೆಸ್ಕಾಂ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. 1200 ಅಡಿ ಹಾಗೂ ಅದಕ್ಕಿಂತ ಕಡಿಮೆ ಅಳತೆ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ನೀಡಲಾಗುತ್ತಿದೆ. ಸರ್ಕಾರ ಹೊರಡಿಸಿದ ಸುತ್ತೋಲೆ ಕಳಿಸಿ ಕಾರ್ಯಾಚರಣೆ ನಡೆಯುತ್ತಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಬೆಸ್ಕಾಂ ಚೀಫ್ ಜನರಲ್ ಮ್ಯಾನೇಜರ್ ಮಾಲತೇಶ್, ಈಗಾಗಲೇ ಕಟ್ಟಿರುವ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ನೀಡಲಾಗುತ್ತೆ. ತಾತ್ಕಾಲಿಕ ಕನೆಕ್ಷನ್ ತೆಗೆದುಕೊಂಡಿರುವ ಕಟ್ಟಡಗಳಿಗೆ ನೇರ ಪರ್ಮನೆಂಟ್ ಕನೆಕ್ಷನ್ ನೀಡಲಾಗುತ್ತೆ. ಮೊದಲ ಹಂತದಲ್ಲಿ ಜಿಬಿಎ ವ್ಯಾಪ್ತಿಯಲ್ಲಿ ಅವಕಾಶ ಕೊಡಲಾಗಿದೆ ಎಂದರು. ರಾಜ್ಯ ಸರ್ಕಾರದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನಟ ಶಿವರಾಜ್ ಕುಮಾರ್ ಭಾಗಿಯಾಗಿದ್ದಾರೆ. ಬೆಂಗಳೂರಿನ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿರುವ ಶಿವರಾಜ್ ಕುಮಾರ್ ನಿವಾಸದಲ್ಲಿ ಸಮೀಕ್ಷೆ ನಡೆಸಿದ್ರು. ಉತ್ತರ ನಗರ ಪಾಲಿಕೆ ಆಯುಕ್ತ ಸುನೀಲ್ ಕುಮಾರ್ ಸಮೀಕ್ಷೆ ನಡೆಸಿದ್ರು. ಗಣತಿದಾರರ ಪ್ರಶ್ನೆಗೆ ಮಾಹಿತಿ ನೀಡಿ ಸಮೀಕ್ಷೆಗೆ ಶಿವಣ್ಣ ಸಹಕರಿಸಿದ್ರು. ಶಿವಣ್ಣ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಇಬ್ಬರು ಪುತ್ರಿಯರು ಮಾಹಿತಿ ಕೊಟ್ಟರು. ಜನಪ್ರಿಯ ಆಭರಣ ಮಳಿಗೆ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಬೆಂಗಳೂರಿನ ನ್ಯೂ ಬಿಎಲ್ ರಸ್ತೆಯಲ್ಲಿ ಹೊಸ ಮಳಿಗೆ ತೆರೆದಿದೆ. ಮಲಬಾರ್ ಗೋಲ್ಡ್ ಈವರೆಗೂ ಬೆಂಗಳೂರಿನಲ್ಲಿ 22, ಕರ್ನಾಟಕದಲ್ಲಿ 43 ಶೋರೂಮ್ ತೆರೆದಿದೆ. ಸೊಗಸಾದ ಒಳಾಂಗಣ ವಿನ್ಯಾಸ, ಕ್ಲಾಸಿಕ್ ಚಿನ್ನ, ಅಪರೂಪದ ವಜ್ರಗಳು, ಅತ್ಯುತ್ತಮ ಆಭರಣಗಳ ಸಂಗ್ರಹವಿರುವ ನೂತನ ಮಳಿಗೆಯನ್ನ ಜನಪ್ರಿಯ ನಟಿ ರುಕ್ಮಿಣಿ ವಸಂತ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಲಬಾರ್ ಸಂಸ್ಥೆಯ ಎಂಡಿ ಆಶಾರ್ ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಉದ್ಘಾಟನೆಯ ಅಂಗವಾಗಿ ಮಲಬಾರ್ ಸಂಸ್ಥೆ ಎಲ್ಲಾ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮೇಲೆ 30% ಕಡಿತಗೊಳಿಸಿದೆ. 10% ಹಣ ಮಾತ್ರ ಪಾವತಿಸಿ ದೀಪಾವಳಿಯ ಧನ್ ತೆರಾಸ್ಗಾಗಿ ಆಭರಣ ಕಾಯ್ದಿರಿಸಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.